ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. 8 ತಿಂಗಳು ದೇವರು ನಮ್ಮನ್ನ ಕಣ್ಮಣಿಯಂತೆ ಕಾದು ಕಾಪಾಡಿ ಹೊಸ ತಿಂಗಳು ಸೆಪ್ಟೆಂಬರ್ ತಿಂಗಳನ್ನ ದೇವರು ನಮ್ಗೆ ಕೃಪೆಯಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳು. ಈ ತಿಂಗಳಲ್ಲಿ ಕೂಡ ದೇವರು ನಮ್ಗೆ ವಾಗ್ದಾನವಾಗಿ ಕೊಡ್ತಿರೋ ವಾಕ್ಯ ಏಷಯ 43:19 ವಾಕ್ಯವನ್ನ ದೇವರು ನಮ್ಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾರೆ. ಈ ವಾಕ್ಯ ಹೀಗೆ ಹೇಳುತ್ತೆ: ಈಗೋ ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು, ಅದು ಈಗಲೇ ತಲೆದೋರುತ್ತಲಿದೆ, ಅದು ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸುವೆನು, ಮರುಭೂಮಿಯಲ್ಲಿ ನದಿಗಳನ್ನು ಉಂಟು ಮಾಡುವೆನು ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಈ 9ನೇ ತಿಂಗಳಲ್ಲಿ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ಹೊಸ ಕಾರ್ಯವನ್ನ ಮಾಡುವೆನು. ನನ್ನ ಜೀವನದಲ್ಲಿ ಇನ್ನು ಮುಂದೆ ಹೋಗಕ್ಕೆ ಮಾರ್ಗ ಇಲ್ಲ, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಅಂತ ಹೇಳ್ತಾ ಇರುವ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ಈ ವಾಗ್ದಾನನ ತಗೊಳ್ಳಿ. ದೇವರು ನಿಮ್ಗೆ ಮಾರ್ಗಗಳನ್ನು ಉಂಟು ಮಾಡ್ತಾ ಇದ್ದಾರೆ, ನಿಮ್ಮ ಜೀವನಗಳನ್ನು ಆಶೀರ್ವದಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.